ಇಲ್ಲಿವರೆಗಿನ ದಸರಾ ದುಮ್ಮಾನದಲ್ಲಿ ದಸರಾ ಜನೋತ್ಸವಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋ ಹಲವರ ಸಂಕಷ್ಟವನ್ನ ನಿಮಗೆ ತೋರಿಸಿದ್ವಿ. ಇವತ್ತು ನಾವು ತೋರಿಸೋ ಮಂದಿ ಇಲ್ಲದೆ ಇದ್ರೆ ದಸರಾ ಮಂಟಪವೇ ಹೊರಡಲ್ಲ. ನಾವು ಹೇಳ್ತಿರೋದು ದಸರಾ ಮಂಟಪಗಳ ಸಾರಥಿಗಳ ಕತೆ. ಗೌರಿ ಗಣೇಶ ಮತ್ತು ದಸರಾ ಉತ್ಸವಗಳಿಲ್ಲದೆ ಟ್ರ್ಯಾಕ್ಟರ್ ಡ್ರೈವರ್ಸ್ಗೂ ಸಾಕಷ್ಟು ಅನಾನುಕೂಲವಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಕೊರೋನಾದಿಂದ ಟ್ರ್ಯಾಕ್ಟರ್ ಡ್ರೈವರ್ಗಳಿಗೂ ಫಜೀತಿ. ಕೆಲಸವಿಲ್ಲದೆ ಕುಳಿತಿದ್ದಾನೆ ದಶ ಮಂಟಪಗಳ ಸಾರಥಿ. ದಸರಾ ಶೋಭಾಯಾತ್ರೆಯ ಸಾರಥಿಗಳೀಗ ಅಕ್ಷರಶಃ ಕಂಗಾಲಾಗಿದ್ದಾರೆ. ಇತ್ತ ದಸರಾ ಇಲ್ಲದೆ ಅತ್ತ ಬೇರೆ ಕೆಲಸಗಳು ಇಲ್ಲದೆ ಪರದಾಡ್ತಿದ್ದಾರೆ. ಮಡಿಕೇರಿ ದಸರಾ ಶೋಭಾಯಾತ್ರೆಯಲ್ಲಿ ಟ್ರ್ಯಾಕ್ಟರ್ಗಳ ಪಾತ್ರ ಎಷ್ಟು ದೊಡ್ಡದು ಅನ್ನೋದು ಎಲ್ಲರಿಗೂ ಗೊತ್ತು. ಮಂಟಪದ ಪ್ರಭಾವಳಿ, ಮುಖ್ಯ ಕಲಾಕೃತಿಗಳಿಗೆ ಸೇರಿದಂತೆ ಮಂಟಪದ ಮುಂದೆ ಸಾಗುವ ಡಿಜೆ ಸೌಂಡ್ನಿಂದ ಹಿಡಿದು ಕೊನೆಯಲ್ಲಿ ಬರುವ ಜನರೇಟರ್ಗಳನ್ನ ಹೊತ್ತೊಯ್ಯಲು ಕೂಡ ಹೆಚ್ಚಾಗಿ ಟ್ರ್ಯಾಕ್ಟರ್ಗಳನ್ನೇ ಬಳಸಲಾಗುತ್ತೆ. ಮೊದಲೆಲ್ಲ ಒಂದು ಮಂಟಪಕ್ಕೆ ಕನಿಷ್ಠ 5 ಟ್ರ್ಯಾಕ್ಟರ್ಗಳನ್ನ ಬಳಸಲಾಗುತ್ತಿತ್ತು. ಆಗ ಡಿಜೆ, ಜನರೇಟರ್ ಅಂತ ಸರಿಸುಮಾರು 7 ರಿಂದ 8 ಟ್ರ್ಯಾಕ್ಟರ್ಗಳನ್ನ ಬಳಸುತ್ತಿದ್ರು. ಆದ್ರೆ ಈಗ ಮಂಟಪ 2 ಟ್ರ್ಯಾಕ್ಟರ್ನಲ್ಲಿರಬೇಕು ಎಂಬ ನಿಯಮವಿದೆಯಾದ್ರೂ ಮಂಟಪದ 2 ಸೇರಿ ಒಟ್ಟು ಕನಿಷ್ಠ 5 ಟ್ರ್ಯಾಕ್ಟರ್ಗಳನ್ನಾದ್ರೂ ಬಳಸಲಾಗುತ್ತೆ. ಈ ಬಾರಿ ಅತಿವೃಷ್ಟಿಯಿಂದ ಟ್ರ್ಯಾಕ್ಟರ್ಗಳಿಗೆ ಮಣ್ಣು ಹೊರೋ ಕೆಲಸ ಬಿಟ್ರೆ ಬೇರೆ ಕೆಲಸಗಳು ಸಿಕ್ತಿಲ್ಲ. ಮಹಾಮಾರಿ ಕೊರೋನಾ ಕಾಟದಿಂದಾಗಿ ಸುಮಾರು 2 ತಿಂಗಳಿಗೂ ಹೆಚ್ಚು ಕಾಲ ಟ್ರ್ಯಾಕ್ಟರ್ಗಳು ರಸ್ತೆಗೆ ಇಳಿಯಲೇ ಇಲ್ಲ. ಇನ್ನು ಅದರಿಂದೀಚೆಗೆ ಗೌರಿ ಗಣೇಶೋತ್ಸವದಲ್ಲೂ ಟ್ರ್ಯಾಕ್ಟರ್ಗಳ ಬಳಕೆಯಾಗಿಲ್ಲ. ಪ್ರತಿ ವರ್ಷದಂತೆ ದಸರಾದಲ್ಲಾದ್ರೂ ಬುಕಿಂಗ್ ಸಿಗಬಹುದು ಎಂದುಕೊಂಡಿದ್ದವರಿಗೆ ಈಗ ಅದು ಇಲ್ಲವೆಂಬ ವಿಚಾರ ಅರಗಿಸಿಕೊಳ್ಳದಂತಾಗಿದೆ. ಬೃಹತ್ ಮಂಟಪಗಳನ್ನ ಮುನ್ನಡೆಸುತ್ತಿದ್ದ ಸಾರಥಿಗಳು ಈ ಬಾರಿ ಕೈಕಟ್ಟಿ ಕೂರುವಂತಾಗಿದೆ. ನಾವು ಟ್ರ್ಯಾಕ್ಟರ್ ಓಡಿಸುತ್ತಿರೋದು ಒಂದು 5-6 ತಿಂಗಳಿಂದ ನಮಗೆ ಕೆಲಸ ಕಾರ್ಯಗಳು ಯಾವುದಿಲ್ಲ. ಲಾಕ್ಡೌನ್, ಸೀಲ್ ಡೌನ್ ಇದರಿಂದ. ಇಲ್ಲದ ಮೊದಲು ಗಣಪತಿದು ಪ್ರಶಸ್ತಿನೂ ಅದು ಸಿಗ್ತಿತ್ತು, ಅದೂ ಇಲ್ಲ. ಅದಲ್ಲದೆ ಅದಕ್ಕೆ ಇರುವಂಥ ಲೈಟಿಂಗ್ಸ್ ಅವರು ಸಣ್ಣ ಪುಟ್ಟ ಸೌಂಡು ಇರೋರಿಗೆ ಅವರಿಗೂ ಒಂದು 60-70 ಜನರಿಗೆ ಅವರಿಗೂ ಕೆಲಸ ಕಾರ್ಯಗಳು ಯಾವುದಿಲ್ಲ. ಅದರ ಮಧ್ಯದಲ್ಲಿ ಈಗ ದಸರಾ ಬಂತು. ದಸರಾಕ್ಕೆ ಸಹ ಟ್ರ್ಯಾಕ್ಟರ್ ಸಹ ಒಂದೆರಡು ಮಂಟಪಗಳು ತಗೊಳ್ತಿದ್ರು, ಅದೂ ಇಲ್ಲ. ಸ್ಟ್ಯಾಂಡಲ್ಲಿ ಒಂದು 7-8 ಟ್ರ್ಯಾಕ್ಟರ್ಗಳಿದೆ, ಅವರಿಗೂ ಯಾರಿಗೂ ಕೆಲಸ ಇಲ್ಲ. ಡ್ರೈವರ್ಗಳಿದ್ದಾರೆ, ಅವರಿಗೂ ಸಹ ಏನು ಕೆಲಸ ಕಾರ್ಯಗಳು ಯಾವುದು. ಜನಕ್ಕಂತ ತುಂಬ ಜನ ಅಂದರೆ ನಮ್ಮ ಟ್ರ್ಯಾಕ್ಟ್ರಲ್ಲಿ ಕಡಿಮೆ ಆದರೆ ಒಂದು 10-20 ಜನ ಇರ್ಬೋದು. ಅದೇ ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ. ದಸರಾ ಇದ್ದರೆ ನಾವು ಸ್ವಲ್ಪ ಬಿಂದಾಸ ಚೆನ್ನಾಗಿರ್ತಿದ್ದೋ, ಯಾರನ್ನ ಇದಕ್ಕೆ ಕೇಳಬೇಕಿದ್ದಿಲ್ಲ. ಈಗ ಯಾರನ್ನ ಕೇಳಿದ್ರು ಏನಿಲ್ಲ, ಆ ಥರ ಆಗಿದೆ. ದಸರಾದಲ್ಲಿ ಎಲ್ಲ ಮಂಟಪಗಳಿಗೆ 2 ಟ್ರ್ಯಾಕ್ಟ್ರು 3 ಟ್ರ್ಯಾಕ್ಟ್ರು ಕಳಿಸ್ಬಿಟ್ಟು ಡ್ರೈವರ್ಗಳಿಗೂ ನಮಗೆ ವರ್ಕೌಟ್ ಆಗ್ತಾಯಿತ್ತು. ಆ ಥರದ್ದು ಇಲ್ಲ, ಈಗ ಕಷ್ಟ ಆಗ್ಬಿಟ್ಟು ತುಂಬ ಕಷ್ಟದಲ್ಲಿದ್ದೀರ. ಭಾಳ ಕಷ್ಟದಲ್ಲಿ. ಈಗ ದಸರಾ ಇದ್ದಿದ್ರೆ ನಮಗೊಂದು 12-13 ಸಾವಿರ ಬಾಡಿ ಸಿಕ್ತಿತ್ತು. ಈ ಕೊರೋನಾದಿಂದಾಗಿ ಯಾವುದು ಕೆಲಸ ಇಲ್ಲ, ಏನಿಲ್ಲ, ಎಲ್ಲ ಕಷ್ಟ ಆಗಿದೆ ನಮಗೆ. ಗಣಪತಿದು ವಸ್ತುವುದು ಯಾವುದೂ ಇಲ್ಲ. ಹೇಗೆ ಜೀವನ ಮಾಡೋದನ್ನೇ ಕಷ್ಟ ಆಗಿಬಿಟ್ಟಿದೆ ಈಗ ನಮಗೆ. ಟ್ರ್ಯಾಕ್ಟರ್ ಡ್ರೈವರ್ ಒಂದು 8-9 ಜನ ಇದ್ದೀವಿ. ಎಲ್ಲ ಯಾರಿಗೂ ಕೆಲಸ ಇಲ್ಲ, ಆ ಥರ ಪರಿಸ್ಥಿತಿ ನಾವು ಕಷ್ಟಪಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಏನಿಲ್ಲ ಬಿಡಿ, ಕೆಲಸನೇ ಇಲ್ಲ. ಲಾಸ್ಟ್ ದಸರಲ್ಲಿ ಒಳ್ಳೆ ಬ್ಯುಸಿ ಇದ್ದು, ಒಳ್ಳೆ ಕೆಲಸ ಇತ್ತು. ಆ ಟೈಮಲ್ಲಿ ಪರವಾಗಿಲ್ಲ, ಗಣಪತಿ ಉತ್ಸವ ದಸರಾದೆಲ್ಲ ಇತ್ತು. ಇವಾಗ ಏನಂದರೆ ಯಾವುದೂ ಇಲ್ಲ, ಕಷ್ಟ ಆಗಿದೆ. ಈಗೆಲ್ಲ ಫುಲ್ ಸಫರ್ ಆಗಿದ್ದೀವಿ ಹಾಗೆ. ಒಟ್ನಲ್ಲಿ ಕೊರೋನಾ ಎಂಬ ಮಹಾಮಾರಿಯಿಂದ ಪೆಟ್ಟು ತಿನ್ನದ ಉದ್ಯಮವೇ ಇಲ್ಲ, ನಷ್ಟ ಅನುಭವಿಸದ ಜನರೇ ಇಲ್ಲ. ಅದರಲ್ಲೂ ದಸರಾದಂತಹ ಮಹಾ ಉತ್ಸವಗಳಲ್ಲಿ ಕೆಲಸ ಮಾಡೋ ಮಂದಿಗೂ ಈ ವೈರಸ್ ಹೊಡೆತ ನೀಡಿರೋದು ನಿಜಕ್ಕೂ ದುಃಖಕರ. ಬ್ಯೂರೋ ರಿಪೋರ್ಟ್, ಚಾನೆಲ್ 24 ಕರ್ನಾಟಕ.